ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಧ್ಯಮ ಪ್ರಕಟಣೆಗಾಗಿ ನಿಮಗೆ ಗೊತ್ತಿರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ. ಎಲ್ಲರಿಗೂ ಗೊತ್ತು, ತುಂಬಾ ದಿನದಿಂದ ಕಾಯ್ತಿದ್ರೆ ಗೊತ್ತು ಎಲ್ಲರಿಗೂ, ಯಾಕಂದ್ರೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ನಾಳೆ. ಬಟ್ ಟೈಮು ಎಲ್ಲರೂ ಈವ್ನಿಂಗ್ ಬರುತ್ತೆ, ನೈಟ್ ಬರುತ್ತೆ, ಮಾರ್ನಿಂಗ್ ಬರುತ್ತೆ ಅಂತ ಹೇಳ್ತಿದ್ರು. ಬಟ್ ಈಗ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಬಂದಿದೆ ನೋಡಿ, ಕಾಣಿಸುತ್ತೆ ನಿಮಗೆ. ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560023 ಅಂತ ದಿನಾಂಕ ಕೂಡ ಕೊಟ್ಟಿದ್ದಾರೆ. 8/4/2026. ಓಕೆನಾ, ಇದು ಮಾಧ್ಯಮ ಪ್ರಕಟಣೆಗಾಗಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೆಸ್ ಮೀಟ್ ನಾಳೆ ಮಾಡ್ತಿದ್ದಾರೆ. ಅದನ್ನ ಯಾವ ರೀತಿ ಮಾಡ್ತಿದ್ದಾರೆ, ಎಷ್ಟು ಗಂಟೆ ಮಾಡ್ತಾರೆ, ಪ್ರತಿಯೊಂದು ಅಪ್ಡೇಟ್ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ, ಯಾವ ಲಿಂಕ್ ಅಲ್ಲಿ ರಿಸಲ್ಟ್ ಬಿಡ್ತಾರೆ ಮತ್ತೆ ಎಷ್ಟು ಟೈಮ್ಗೆ ನಿಮಗೆ ಓದ್ತಿದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಇದನ್ನ ಕೂಡ ಶೇರ್ ಮಾಡ್ತೀನಿ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆದವರಿಗೆ ಎಲ್ಲರೂ ಇದ್ರ ಇನ್ಫಾರ್ಮೇಶನ್ ಸಿಗುತ್ತೆ. ಈ ತರ ಇನ್ಫಾರ್ಮೇಶನ್ಸ್ ವಿಡಿಯೋಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ತುಂಬಾನೇ ಈಗ ರಿಸಲ್ಟ್ ಬಂದ್ಮೇಲೆ ನೀವು ತುಂಬಾನೇ ಆಕ್ಟಿವ್ ಆಗಿರ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ 2 ಬರೀತಿದ್ದೀರಾ, ಇನ್ನು ಸ್ವಲ್ಪ ಜನ ರಿವಲ್ಯೂಷನ್ ಆಗ್ತಿರ್ತೀರಾ, ಇನ್ನು ಸ್ವಲ್ಪ ಜನ KCT ಪ್ರಿಪರೇಷನ್ಸ್ ಆಗ್ತಿದ್ದೀರಾ, ನೆಕ್ಸ್ಟ್ ಯಾವ ಕೋರ್ಸ್ ಮಾಡ್ಬೇಕಂತ ಒಂದು ತುಂಬಾನೇ ಡೌಟ್ಸ್ ಅನ್ನೋದು ಇರುತ್ತೆ. ಓಕೆ, ನಿಮಗೆ ನಾಳೆ ಬರುವಂತ ಎಕ್ಸಾಮ್ಗೆ ರಿಸಲ್ಟ್ ಬರುವಂತ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆಗೆ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸಲಾಗುವುದು. ನೋಡಿ, ಇದು ಅಫಿಷಿಯಲ್ ಸರ್ಕ್ಯುಲರ್ ಈ ತರ ಬರಬೇಕು. ಈ ತರ ಬಂದಾಗೆ ಮಾತ್ರ ನಾವು ಗೌರ್ಮೆಂಟ್ ಕಡೆಯಿಂದ ಖಂಡಿತ ನಾಳೆ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ವಿಡಿಯೋ ಮಾಡಿ ತಿಳಿಸಬಹುದು. ಓಕೆನಾ, ನಾಳೆ ನಿಮಗೆ 3 ಗಂಟೆ ಖಂಡಿತ 100% ಬಂದೇ ಬರುತ್ತೆ. ಓಕೆನಾ, ಇದೇ ಒಂದು ವೆಬ್ಸೈಟ್ ಬರುತ್ತೆ ನೋಡಿ. ಸದರಿ ಫಲಿತಾಂಶವನ್ನು https://result.nic. ಅಂತಂದ್ರೆ ನಾನು ಇಷ್ಟು ದಿನ ಏನೋ ನಿಮಗೆ ರಿಸಲ್ಟ್ ಓಪನ್ ಮಾಡ್ತಾ ಇರ್ತೀನಲ್ಲ, ಈ ಲಿಂಕ್ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಯಾರು ಜಾಯ್ನ್ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಈ ಲಿಂಕ್ ನಾನು ಸೆಂಡ್ ಮಾಡ್ತೀನಿ ನೋಡಿ. 3 ಗಂಟೆಯಿಂದ ಅದಕ್ಕಿಂತ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ತುಂಬಾನೇ ಪ್ರತಿ ವರ್ಷ ಚಾನ್ಸ್ ಇರುತ್ತೆ. ಯಾಕಂದ್ರೆ ಎಕ್ಸಾಂಪಲ್ 11 ರಿಸಲ್ಟ್ ಅಂತ ಪ್ರತಿ ವರ್ಷ ಹೇಳಿದ್ರು, 11 ಗಂಟೆ 10 ರಿಸಲ್ಟ್ ತುಂಬಾ ಜನ ನೋಡ್ಕೋತಾರೆ. ಯಾರು ಬೇಗನೆ ರಿಸಲ್ಟ್ ನೋಡ್ಬೇಕು ಅನ್ಕೊಂಡಿದ್ರ ಖಂಡಿತ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಲಿಂಕ್ ಹೇಳಿದ್ದೀನಲ್ಲ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಖಂಡಿತ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ಈ ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಈ ಲಿಂಕ್ ಮುಖಾಂತರ ಬೇಗನೆ ನೀವು ರಿಸಲ್ಟ್ ಚೆಕ್ ಮಾಡಬಹುದಾಗಿರುತ್ತೆ. ಲಿಂಕ್ ಮೂಲಕ ಅಥವಾ ಕರ್ನಾಟಕ ಒನ್ ಮೊಬೈಲ್ ಆಪ್ ನ ಮೂಲಕ ಕೂಡ ನೀವು ಪಡೆಯಬಹುದಾಗಿದೆ. ಅದಲ್ಲದೆ ವಿದ್ಯಾರ್ಥಿಗಳು ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ SMS ಮೂಲಕವೂ ಫಲಿತಾಂಶ ಮಾಹಿತಿಯನ್ನು ಮಂಡಳಿಯಿಂದ ರವಾನಿಸಲಾಗುವುದು. ಯಾರ್ಯಾರಿಗೆ ವಾಟ್ಸ್ಆಪ್ ಆಲ್ರೆಡಿ ನಂಬರ್ ಕೊಟ್ಟಿರ್ತಾರ, ನಿಮ್ಮ ವಾಟ್ಸ್ಆಪ್ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಮೆಸೇಜ್ ಸಮೇತ ಬರುತ್ತೆ. ಬಂದಿಲ್ಲ ಅಂದ್ರೆ ವರಿ ಮಾಡಂತಿಲ್ಲ, ನಿಮಗೆ ಇದ್ರ ಮುಖಾಂತರ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯಲ್ಲಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಡಿಜಿಲಾಕರ್, ಓಕೆ ನೋಡಿ ಕಾಣಿಸ್ತಿದ್ದೇನೆ, ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ಅವಾಗ, ಡಿಜಿಲಾಕರ್ ಮೂಲಕ ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ಪ್ರತಿ ವರ್ಷ ಏನಾಗ್ತಿತ್ತು, ಡಿಜಿಲಾಕರ್ ಅಲ್ಲಿ ರಿಸಲ್ಟ್ ಬಂದು 1, 2, 3 ತಿಂಗಳು ಇಲ್ಲ ಒಂದು 5-6 ತಿಂಗಳು ಗಂಟೆ ಟೈಮ್ ತಗೋತಿದ್ದು. ಡಿಜಿಲಾಕರ್ ಬರ್ತಾ ಇರಲಿಲ್ಲ. ನಿಮಗೆ ಗೊತ್ತಿರಲ್ಲ ಈಗ ಡಿಜಿಲಾಕರ್ ಅಂದ್ರೆ ಏನು. ಸ್ವಲ್ಪ ಸ್ಟೂಡೆಂಟ್ಸ್ಗೆ ಡಿಜಿಲಾಕರ್ ಅನ್ನೋದು ಕೂಡ, ನೀವು ಸ್ವಲ್ಪ ಏನಾದ್ರು ಡಾಕ್ಯುಮೆಂಟ್ಸ್ ನ ಕಳ್ಕೊಂಡ್ರು ಕೂಡ ಡಿಜಿಲಾಕರ್ ಅಲ್ಲಿ ಇದ್ರೆ ನಿಮಗೆ ಅದನ್ನೇ ನೀವು ಪ್ರೊವೈಡ್ ಮಾಡಿದ್ರೆ ಗೌರ್ಮೆಂಟ್ ಅನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಬಟ್ ಈ ವರ್ಷದಿಂದ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬಿಟ್ಟು ಅವತ್ತಿಂದ ನಿಮಗೆ ಡಿಜಿಲಾಕರ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್, ನೀವು ಒರಿಜಿನಲ್ ಮಾರ್ಕ್ಸ್ ಸಿಕ್ಕಿಲ್ಲ, ಕಳೆದೋಯ್ತು, ನೀವೇನು ತಲೆ ಕೆಡಿಸ್ಕೊಂಡಿರಲ್ಲ, ಡಿಜಿಲಾಕರ್ ಇದ್ರೆ ಸಾಕು. ಅದೇ ಒಂದು ಗೌರ್ಮೆಂಟ್ ಕೂಡ ಅಂದ್ರೆ ಅಫಿಷಿಯಲ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆನಾ, ನಿಮಗೆ ಮಧ್ಯಾಹ್ನ ಅದು ಕೂಡ ನಿಮಗೆ ಡಿಜಿಲಾಕರ್ ಅಲ್ಲಿ ನಾಳೆ 3 ಗಂಟೆ ನಿಮಗೆ ಅದರಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಅದು ಕೂಡ ನೀವು ಚೆಕ್ ಮಾಡಬಹುದು. http://www.digilokar.government.in ಅಂತ ಒಂದು ಬೆಳೆಸ್ಬಿಟ್ಟು ಈ ಲಿಂಕ್ ಕೂಡ ಬೇಕಾದ್ರೆ ನಾನು ಪ್ರೊವೈಡ್ ಮಾಡ್ತೀನಿ. ಯಾರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಯ್ತಾರೆ ಅವ್ರಿಗೆಲ್ಲರೂ ಪ್ರೊವೈಡ್ ಮಾಡ್ತೀನಿ. ಓಕೆ, ಅನ್ನು ಬಳಸಿ ಅಂಕಪಟ್ಟಿಯನ್ನು ಡೌನ್ ಮಾಡಿಕೊಳ್ಳಬಹುದು. ಈ ಅಂಕಪಟ್ಟಿಯನ್ನು ನೋಡಿ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಅಂಕಪಟ್ಟಿಯಲ್ಲಿ ಡಿಜಿಲಾಕರ್ ನಿಂದ ಡೌನ್ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ವಿಡಿಯೋ ಕೂಡ ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನ ನೋಡಿ ತಿಳ್ಕೊಬಹುದು. ಈ ವಿಡಿಯೋ ಕೂಡ ನಾನು ನಿಮಗೆ ಹಾಕ್ತೀನಿ. ನಿಮಗೆ ಡಿಜಿಲಾಕರ್ ಅಂತ ಕಮೆಂಟ್ ಬಾಕ್ಸ್ ಹಾಕಿದ್ರೆ ಈ ವಿಡಿಯೋ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ಡಿಜಿಲಾಕರ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ವಿಡಿಯೋ ಸೆಂಡ್ ಮಾಡಿದ್ದೀನಿ, ಇಲ್ಲ ವಿಡಿಯೋ ಹಾಕ್ತೀನಿ. ಓಕೆನಾ, ಓಕೆ. ನೆಕ್ಸ್ಟ್ ಫಲಿತಾಂಶ ಪಟ್ಟಣಿ ಅಂದ್ರೆ ನಿಮ್ಮ ಫಲಿತಾಂಶ ಪಟ್ಟಿಯನ್ನು ಸಂಬಂಧಿತ ಕಾಲೇಜುಗಳಿಗೆ ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ನಿಮಗೆ ಈಗ ಸೇಮ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಹೇಳಿದರೆ ನಿಮ್ಮ ಒಂದು ಫಲಿತಾಂಶ ಪಟ್ಟಿಯನ್ನು 9/4/2026 ಮಧ್ಯಾಹ್ನ 3 ಗಂಟೆ ನಂತರ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಮಾಹಿತಿ ವಿದ್ಯಾರ್ಥಿಗಳು ತಿಳಿಸಲು ಮಂಡಳಿ ಆಶಿಸುತ್ತದೆ. ಅಂದ್ರೆ ಖುಷಿ ಆದ್ರೆ ಆಗ್ತಿದೆ ಅಂತ ಹೇಳ್ತಿದೆ. ಓಕೆನಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರ ಅಧ್ಯಕ್ಷರ ಕಡೆಯಿಂದ ಒಂದು ಸಿಗ್ನೇಚರ್ ಕೂಡ ಆಗಿದೆ. ಸೇಮ್ ವರ್ಷನ ಇಂಗ್ಲಿಷ್ ಅಲ್ಲಿ ನೋಡೋಣ, ಸ್ವಲ್ಪ ಜನಕ್ಕೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಗವರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ 6 X ಮಲ್ಲೇಶ್ವರಂ ಬೆಂಗಳೂರು 5600
03 ಓಕೆನಾ 03 ಓಕೆ. ನಾವು ಡೇಟ್ ಕೂಡ ಆಲ್ರೆಡಿ ಮೆನ್ಷನ್ ಆಗಿದೆ ನಿಮ್ಮ ಪ್ರಕಾರ. ಇದು ಬಂದ್ಬಿಟ್ಟು ಫ್ರೆಶ್ ರಿಲೀಸ್ ಬಗ್ಗೆ ಹೇಳಿದ್ರೆ, ಡಿಯರ್ ಸ್ಟೂಡೆಂಟ್ಸ್, ದ ರಿಸಲ್ಟ್ ಆಫ್ ದಿ 2022 ಸೆಕೆಂಡ್ PUC ಎಕ್ಸಾಮ್ ಒನ್ ವಿಲ್ ಬಿ ಅನೌನ್ಸ್ಡ್ ಆನ್ 9/4/2026 at 3 PM. Okay, 3 PM. Students may access their result through the official website st.kerresult.nse. and also via Karnataka One mobile app. Okay. In addition, the result details will be sent by the board to the student register mobile number through WhatsApp or SMS. Okay. ನಿಮ್ಗೆ ಗೊತ್ತಿನ ಅದನ್ನೇ ಸೇಮ್ ವರ್ಷನ್ಸ್ ಕಾಪಿ ಮಾಡ್ತಿದ್ದಾರೆ. ಆಲ್ರೆಡಿ ಹೇಳಿದ್ರೆ ನಿಮ್ಮ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನಿಮಗೆ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಏನು ಬಂದಿರುತ್ತೆ ಬೋರ್ಡ್ ಎಕ್ಸಾಮ್ ಆ ಡೀಟೇಲ್ಸ್ ಸೆಂಡ್ ಮಾಡ್ತಾರೆ. ಓಕೆ. ದಿಸ್ ಇಯರ್ ಫಾರ್ ದ ಫಸ್ಟ್ ಟೈಮ್ ದ ಮಾರ್ಕ್ಸ್ ಕಾರ್ಡ್ ವಿಲ್ ಬಿ ಮೇಡ್ ಅವೈಲಬಲ್ digitally through DigiLocker on 9/4/2026 at 3 PM. Student can download their marks card visiting digilocker.government.in. Instructions how to download marks card from DigiLocker can be viewed through the following video link. ಈ ವಿಡಿಯೋ ಬೇಕಾದ್ರೆ ನಾನು ಆಲ್ರೆಡಿ ಹೇಳ್ತೀನಿ, DigiLocker ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ವಿಡಿಯೋ ಕೂಡ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದ್ರೆ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ಕೂಡ ಸೆಂಡ್ ಮಾಡ್ತೀನಿ. ಡೋಂಟ್ ವರಿ. ದ ರಿಸಲ್ಟ್ ಶೀಟ್ ವಿಲ್ ಬಿ ಮೇಡ್ ಅವೈಲಬಲ್ ಟು ದ ರೆಸ್ಪೆಕ್ಟಿವ್ ಕಾಲೇಜಸ್. ಸೇಮ್ ನಿಮಗೆ ಕಾಲೇಜಸ್ ಕೂಡ ನಿಮಗೆ 9/4/2026 at 3 PM. ಓಕೆ. ದ ಬೋರ್ಡ್ ಈಸ್ ಪ್ಲೀಸ್ ಟು ಶೇರ್ ದಿಸ್ ಇನ್ಫಾರ್ಮೇಶನ್ಸ್ ವಿತ್ ಆಲ್ ದ ಸ್ಟೂಡೆಂಟ್ಸ್. ನಿಮಗೆ ಕಾಣಿಸ್ತಿದೆ, ನಿಮಗೆ ಪರ್ಸನ್ಸ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಕಡೆಯಿಂದ ಸಿಗ್ನೇಚರ್ ಒಳಗಿದೆ. ಓಕೆ. ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ತು. ಈ ತರ ಒಂದು ಸರ್ಕ್ಯುಲರ್ ಬಂದಾಗ ನಾವು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡಬಹುದಾಗಿರುತ್ತೆ. ನಾಳೆ ನಿಮಗೆ ಮಧ್ಯಾಹ್ನ 3 ಗಂಟೆಗೆ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ನಿಮ್ಮ ಒಂದು ರಿಸಲ್ಟ್ ನ ಚೆಕ್ ಮಾಡೋದಾಗಿರುತ್ತೆ. ನೋಡಿ, ಈ ತರ ಇನ್ಫಾರ್ಮೇಶನ್ಸ್ ಅಫಿಷಿಯಲ್ ಬಂದಾಗ ನೀವು ಏನ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಒಂದು ಕಾಲೇಜಸ್ ಇದನ್ನ ಶೇರ್ ಮಾಡಿ. ಇದು ಅಫಿಷಿಯಲ್, ಇದು ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಆಗಿರೋ ಡೇಟ್ 100%. ಯಾವುದೇ ತರಕ್ಕೂ ಇನ್ನ ನೀವು 100% ಬ್ಲೈಂಡ್ ಆಗಿ ಬಿಲೀವ್ ಮಾಡಬಹುದಾಗಿರುತ್ತೆ. ಓಕೆ. ಯಾಕಂದ್ರೆ ಇದು ಅಫಿಷಿಯಲ್ ಆಗಿ ಬಂದಿದೆ, ನಿಮ್ಗೆ ಕಾಣಿಸುತ್ತೆ ನೋಡಿ. ನಾಳೆ ನಿಮಗೆ 3 ಗಂಟೆ ಪಕ್ಕ ರಿಸಲ್ಟ್ ಬರುತ್ತೆ. ಮಾರ್ನಿಂಗ್ ಬರುತ್ತೆ, ಈವ್ನಿಂಗ್ ಬರುತ್ತೆ ಅಂತ ಡೌಟ್ಸ್ ಇರುತ್ತಲ್ಲ, ಎಲ್ಲರೂ ನೀವು ಇದನ್ನ ಮರ್ತೋಗಿ ನಾಳೆ 3 ಗಂಟೆ ರಿಸಲ್ಟ್ ನಿಮಗೆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಯಾರ್ಯಾರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ತೀರಾ ಪ್ರತಿಯೊಬ್ಬರಿಗೂ ಲಿಂಕು ಬೇಗನೆ ಅಂದ್ರೆ ರಿಸಲ್ಟ್ ಚೆಕ್ ಮಾಡೋಂಥ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ. ಯಾರು ಜಾಯ್ನ್ ಆಗಿರ್ತಾರೆ ಎಲ್ಲ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಗಮನಿಸಲಾಗಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.